ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಸಬ್ಬಕ್ಕಿ ಸೊಪ್ಪಿನ ಮಸೊಪ್ಪು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಇಲ್ಲಿ ಒಂದು ಹಿಡಿಯಷ್ಟು ತೂರ್ ದಾಲ್ ಅಂದರೆ ಬೇಳೆಕಾಳು ಮಾಮೂಲಿ ನಾವು ಯೂಸ್ ಮಾಡ್ತೀವಲ್ವ ಅದು, ಅದ್ರ ಜೊತೆಗೆ ಒಂದು ಹಿಡಿಯಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಚೆನ್ನಾಗಿ ಒಂದು 2 ರಿಂದ 3 ಸಾರಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪನ್ನ ಅದರ ಬೇರ್ನ ರಿಮೂವ್ ಮಾಡಿ ಅದನ್ನು ವಾಶ್ ಮಾಡಿ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1 ರಿಂದ 1.5 ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ. ನೀರಿಗೆ ಕಾದ್ಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ, ನೀವು ಅದನ್ನು ಫಸ್ಟೇ ಕಟ್ ಮಾಡಿ ವಾಶ್ ಮಾಡೋಕ್ಕೋದ್ರೆ ಸೊಪ್ಪೆಲ್ಲ ನೀಟಾಗಿ ಸೋಸೋಕ್ಕಾಗಲ್ಲ, ಬಿದೋಗುತ್ತೆ ಸ್ಟ್ರೈನರಲ್ಲಿ. ಅದಕ್ಕೋಸ್ಕರ ನೀವು ಆ ಒಂದು ಬೇರ್ನ ಮಾತ್ರ ರಿಮೂವ್ ಮಾಡಿ ಆಮೇಲೆ ವಾಶ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ಕಟ್ ಮಾಡಿರೋಲ್ಲಿ ಅರ್ಧದಷ್ಟು ಸೊಪ್ಪನ್ನ ಹಾಕ್ಕೊಂಡು ಅದ್ರ ಮೇಲೆ 1-2 ಈರುಳ್ಳಿ, ಸ್ವಲ್ಪ 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು, ಮತ್ತು 1 ಟೊಮೊಟೊ, ಹಾಗೆ ನಾವು ನೆನೆಸಿಟ್ಕೊಂಡಿದ್ದಂಥ ಕಾಳುಗಳು, 1 ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೇ ಮತ್ತೆ ಇನ್ನು ಉಳಿದಿರುವಂಥ ಸೊಪ್ಪನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಡು 1-2 ವಿಸಿಲ್ ಕೂಗಿಸ್ಕೊಳ್ತೀನಿ. ಯಾಕಂದರೆ ನಾನು ರುಬ್ಬೋದ್ರಿಂದ ಜಾಸ್ತಿ ಏನು ವಿಸಿಲ್ ಕೂಗಿಸೋ ನೆಸೆಸಿಟಿ ಇಲ್ಲ. ಸಾಲ್ಟನ್ನ ನಾವು ಒಗ್ಗರಣೆ ಮಾಡ್ತೀವಲ್ಲ ಆವಾಗಲೇ ಹಾಕ್ಕೊಂಡ್ರೆ ಆಯಿತು. ಹಾಗೆ ಇದರ ಬೆನಿಫಿಟ್ಸ್ ಬಗ್ಗೆ ಹೇಳ್ತೀನಿ ಅಂತ ಅಂದೆ. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹಾಗೆ ಕ್ಯಾಲ್ಸಿಯಂ ಅಧಿಕವಾಗಿರೋದ್ರಿಂದ ನಮ್ಮ ಕಣ್ಣಿಗೆ ಮತ್ತು ನಮ್ಮ ಆರೋಗ್ಯಕ್ಕೆ, ಅದರಲ್ಲೂ ನಮ್ಮ ಬೋನ್ಸ್ ತುಂಬ ಹೆಲ್ದಿಯಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾನಿಲ್ಲಿ ಅರ್ಧ ಹೋಳಲ್ಲಿ ಅರ್ಧ ಹೋಳು ಬರುತ್ತಲ್ಲ ಅದರಲ್ಲೇ ಅರ್ಧದಷ್ಟು ತೆಂಗಿನಕಾಯನ್ನು ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ ಅರ್ಧ ಇಟ್ಕೊಂಡಿದ್ದೀನಿ, ಇನ್ನೊಂದು ಅರ್ಧನ ರುಬ್ಬೋದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಗ್ರೈಂಡ್ ಮಾಡಿಕೊಂಡು. ಈಗ ಆಲ್ಮೋಸ್ಟ್ ಕಾಳು ಬೆಂದ್ಕೊಂಡಿದೆ, 2 ವಿಸಿಲ್ ಕೂಗಿಸಿದೆ. ಈಗ ಅದನ್ನು ಸ್ಟ್ರೈನರಲ್ಲಿ ಸೋಸಿಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಈ ಒಂದು ಕಾಯಿ ಜೊತೆಗೇ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಜಾಸ್ತಿ ರುಬ್ಬಕ್ಕೆ ಹೋಗಬೇಡಿ, ಜಸ್ಟ್ 1-2 ರೌಂಡ್ ಸಾಕು, ತುಂಬ ಬೇಗ ಅದು ಗ್ರೈಂಡ್ ಆಗೋಗುತ್ತೆ. ಈಗ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆನ ಇಟ್ಕೊಂಡು 1 ರಿಂದ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಿಟಪಟ ಅಂತ ಆದಮೇಲೆ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಇದು ಮಾಡಬೇಕು. ಮತ್ತು ಇದ್ರ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಇದರಲ್ಲಿ ಗರ್ಭಿಣಿಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಗರ್ಭಾವಸ್ಥೆಯಲ್ಲಿರುವಂಥ ಒಂದು ಹೆಂಗಸು ಇದನ್ನು ಡೈಲಿ ತಿನ್ಕೊಂಡು ಬಂದರೆ, ಡೈಲಿ ಅಂತ ಅಲ್ಲ, ಆಗಾಗ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಯೂಸ್ ಮಾಡ್ತಾ ಬಂದರೆ ಒಂದು ಮಗುವಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಮತ್ತು ಕಣ್ಣಿನ ದೃಷ್ಟಿಗೂ ಅಷ್ಟೇ ವಿಟಮಿನ್ ಎ ಇರೋದ್ರಿಂದ ನಮ್ಮ ಒಂದು ಕಣ್ಣಿನ ದೃಷ್ಟಿನೂ ಕೂಡ ಇದು ತುಂಬಾ ಹೆಲ್ದಿಯಾಗಿ ಇಡುತ್ತೆ ಅಂತ ಹೇಳ್ಬೋದು. ಈಗ ನಾನಿಲ್ಲಿ ಉಳಿದಿದ್ದಂಥ 1 ಈರುಳ್ಳಿನಲ್ಲಿ ಅರ್ಧನ ರುಬ್ಬಕ್ಕೆ ಹಾಕಿದೆ, ಇನ್ನು ಅರ್ಧನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಬೋದು. ಈರುಳ್ಳಿ ಆದಷ್ಟು ಫ್ರೈ ಆಗಬೇಕು, ಅದರ ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈಗ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಸೊಪ್ಪು ಅದನ್ನು ಹಾಕಿ ಫ್ರೈ ಮಾಡಿ. ಸೊ ಒಗ್ಗರಣೆ ಜೊತೆನೇ ಮಿಕ್ಸ್ ಮಾಡ್ತಾ ಹೋಗಿ. ನೋಡಿ, ಇಲ್ಲಿ ನೀರನ್ನ ಜಾಸ್ತಿ ಹಾಕ್ಕೊಂಡು ನೀವೇನಾದರೂ ರುಬ್ತೀನಿ ಅಂತ ಹೋದರೆ ಏನಾಗುತ್ತೆ, ಅದು ಮುಚ್ಚೋಳ ಆ ಮೊದಲೇ ಸ್ವಲ್ಪ ಬಿಸಿಯಾಗಿದೆ. ಎಷ್ಟೇ ನಾವು ತಣ್ಣಗೆ ಮಾಡ್ತೀವಿ ಅಂದ್ರೂ ಜಾಸ್ತಿ ಬಿಸಿ ಇರುತ್ತಲ್ವ, ಹಾಗಾಗಿ ನೀರನ್ನ ಹಾಕಿದ್ರೆ ಮುಚ್ಚೋಳ ಎಲ್ಲ ಮೇಲೆ ಬಂದುಬಿಡುತ್ತೆ. ಆ ಒಳಗಡೆ ಇರೋವಂಥ ಮಸಾಲೆಲ್ಲ ಮೇಲೆಲ್ಲ ಸ್ಪ್ರಿಂಕಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಲೈಟಾಗಿ ನೀರನ್ನ ಹಾಕ್ಕೊಂಡು ರುಬ್ಬಿದ್ದೀರಿ, ಗಟ್ಟಿಯಾಗಿದೆ ನೋಡಿ. ಈಗ ಇದಕ್ಕೆ ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು. ತುಂಬಾ ಗಟ್ಟಿ ಇಷ್ಟೊಂದಿದ್ರೂ ಚೆನ್ನಾಗಿರಲ್ಲ, ಅದೊಂಥರ ಟೇಸ್ಟು ಡಿಫ್ರೆಂಟ್ ಬಂದುಬಿಡುತ್ತೆ. ಇದಕ್ಕೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ರುಬ್ಬಿದಂತಹ ಕುಕ್ಕರ್ದು ಇದಕ್ಕೂ ಕೂಡ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಮಿಶ್ರಣನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತೆಳಗಿದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದೆ, ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬಟ್ಟೆ ಬೇಕಾದ್ರೆ ಹಾಗೆ ಒಡೆದು ಕೂಡ ಹಾಕ್ಕೊಳ್ಬೋದು, ಇಲ್ಲ ಬೇಯಿಸ್ಬಿಟ್ಟು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಮತ್ತು ಹೆಸರು ಕಾಳು ಬರುತ್ತಲ್ವ, ಅದನ್ನು ಹುರಿದ್ಬಿಟ್ಟು ಹಾಕ್ಕೊಂಡ್ರೆ, ಎಲ್ಲ ಕಡಲೆಕಾಳು ಅದನ್ನು ನೀವು ಟೇಸ್ಟ್ಗೆ ಅಲ್ವಾ ಮಿಕ್ಸ್ಗೆ ಹಾಕ್ಕೊಳ್ಬೋದು. ಮತ್ತು ಅವರೆಕಾಳು, ಹಸಿ ಅವರೆಕಾಳು ಅದನ್ನು ಕೂಡ ಬೇಯಿಸಿ ನೀವು ಸೇರಿಸ್ಕೊಳ್ಬೋದು. ಇಲ್ಲಾಂದರೆ ಈ ರೀತಿಯೂ ಕೂಡ ಮಾಡಿಕೊಂಡು ಹಪ್ಪಳ ಜೊತೆ ನೆಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ, ಅನ್ನ ಯಾವುದಕ್ಕೆ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಆ್ಯಸ್ ಯೂಶುವಲ್ ನಾನು ಹೇಳೋದಾರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೋಡಿ, ಕನ್ಸಿಸ್ಟೆನ್ಸಿ ಈ ಲೆವೆಲ್ಲಾಗಿ ಇರಲಿ, ಜಾಸ್ತಿ ಕುದಿಸೋಕ್ಕೂ ಹೋಗಬೇಡಿ. ಸಾಕು, ಈಗ ಸ್ಟವ್ನ ಆಫ್ ಮಾಡೋಣ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ಮೆಲ್ ಕೂಡ ಘಮ ಘಮ ಅಂತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್ ಮೀ.